ಹಾಯ್ ಫ್ರೆಂಡ್ಸ್, ಆಸೆ ಸೀರಿಯಲ್ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಸೀರಿಯಲ್ ತುಂಬ ಚೆನ್ನಾಗಿ ಮುಡಿ ಬರ್ತಾ ಇದೆ. ರಂಗನಾಥ್ ಅವರು ನಾನು ಇನ್ಯಾವತ್ತೂ ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ಶಾಂತಿಗೆ ಹೇಳ್ತಾರೆ. ಆವಾಗ ಶಾಂತಿಗೂ ಕೋಪ ಬರುತ್ತೆ. ನೀವು ನನ್ನ ಜೊತೆ ಮಾತಾಡೋದಿಲ್ವಾ? ನಾನು ಮನೋಜ್ಗೋಸ್ಕರ ಇಷ್ಟೆಲ್ಲ ಮಾಡಿದೆ. ನನ್ನ ಮಗ ಆ ಸಮಸ್ಯೆಯಿಂದ ಆಚೆ ಬರಲಿ, ಅವ್ನು ಚೆನ್ನಾಗಿರಲಿ ಅಂತ ಇಷ್ಟು ಮಾಡಿದೆ. ಆದರೆ ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವಾ? ಆಯಿತು, ನೀವು ನನ್ನ ಜೊತೆ ಮಾತಾಡಲ್ಲ ತಾನೆ ಅಂತ ಹೇಳ್ಬಿಟ್ಟು ಹೋಗಿ ರೂಮ್ ಬಾಕ್ಲಾಕೊಂಡ್ಬಿಡ್ತಾಳೆ. ರೂಮ್ ಬಾಕ್ಲಾಕೊಂಡಾದ್ಮೇಲೆ ಎಲ್ರಿಗೂ ಟೆನ್ಷನ್ ಆಗ್ತಾ ಇರುತ್ತೆ. ಆವಾಗ ಮನೋಜ್ ಹೋಗಿ ಬಾಕ್ಲು ತರ್ತಾ ಇರ್ತಾನೆ. ಅಮ್ಮ ಬಾಕ್ಲು ತೆಗಿಯಮ್ಮ, ಅಮ್ಮ ಬಾಕ್ಲು ತೆಗಿಯಮ್ಮ, ಏನಾಗಲ್ಲ ಬಾಕ್ಲು ತೆಗಿಯಮ್ಮ ಅಂತ ಬಾಕ್ಲು ತರ್ತಾ ಇರ್ತಾನೆ. ಅವನು ಎಷ್ಟು ತಟ್ಟಿದ್ರು ಬಾಕ್ಲು ತೆಗಿತಾ ಇರಲ್ಲ. ಸೂರ್ಯ ಬಂದುಬಿಟ್ಟು ಅವ್ರ ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ನೀನಾದರೂ ಬಂದು ಅಲ್ಲಿ ಬಾಕ್ಲು ತೆಗ್ಸಪ್ಪ, ಅವ್ರು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನು ಮಾಡೋದು, ಬಾಪ ಮಾತಾಡಪ್ಪ ಅಂತ ಹೇಳ್ತಾ ಇರ್ತಾನೆ. ಆವಾಗ ಕೋಪ ಬಂದಿರುತ್ತೆ ರಂಗನಾಥ್ ಅವ್ರಿಗೆ. ಇದು ನನ್ನ ಹೆಂಡತಿ ನಡುವೆ ನಡೀತಾ ಇರೋ ಗಲಾಟೆ, ಇದರಲ್ಲಿ ನೀವು ಎಂಟ್ರಿ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ ಸೂರ್ಯ ಏನು ಮಾತಾಡದೆ ಸೈಲೆಂಟಾಗಿ ಹೊಂಟೋಗ್ತಾನೆ. ಇನ್ನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಸೂರ್ಯ ಬರ್ತಾನೆ. ಏನು ಮಾಡೋದ್ರಿ, ಬಾಕ್ಲೆ ತೆಗಿತಾ ಇಲ್ವಲ್ಲ, ಯಾರ ಮಾತೂ ಕೇಳ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಇವಾಗ ಏನಾದ್ರೂ ಅಜ್ಜಿಗೆ ಹೇಳ್ಬಿಡೋಣ, ಅಜ್ಜಿಗೆ ಹೇಳಿದ್ರೆ ಅವ್ರು ಫೋನ್ ಮಾಡಿದ್ರೆ ಆವಾಗ ಮಾವ ಮಾತಾಡ್ತಾರೆ, ಮಾವ ಹೇಳಿದ್ರೆ ಆವಾಗ ಅತ್ತೆ ಬಾಕ್ಲು ತೆಗಿತಾರೆ ಅಂತ ಹೇಳ್ತಿರ್ತಾಳೆ. ಆವಾಗ ನೀನೇ ಹೇಳ್ದೆ ತಾನೆ, ಅಜ್ಜಿಗೆ ಎಲ್ಲ ವಿಷಯ ಗೊತ್ತಾಯ್ತು ಅಂದರೆ ಅವ್ರು ಬೇಜಾರು ಮಾಡ್ಕೊತಾರೆ, ಬೇಡ ನಿನಗೆ ಹೇಳೋದು ಅಂತ ನೀನೇ ಹೇಳ್ದೆ ತಾನೆ, ಇವಾಗ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ, ಅಜ್ಜಿ ಮತ್ತೆ ಬೇಜಾರು ಮಾಡ್ಕೊತಾರೆ, ಅದೆಲ್ಲ ಬೇಡ ಮೀನಾ, ನನಗೆ ಗೊತ್ತು ಅಮ್ಮ ಯಾರೇ ಮಾತನ್ನ ಕೇಳ್ತಾರೆ ಅವ್ರ ಕೈಲೇ ಮಾತಾಡಿಸ್ತೀನಿ ಇರು ಅಂತ ಹೇಳಿ ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಸೂರ್ಯ. ಮತ್ತು ಎಲ್ಲರೂ ಮಲ್ಕೊತಾರೆ. ಆದರೆ ರಂಗನಾಥ್ ಅವರು ಹಾಲಲ್ಲೇ ಮಲ್ಕೊಂಡಿರ್ತಾರೆ. ರಾತ್ರಿ ಎಲ್ಲ ಎಷ್ಟೇ ಪ್ರಯತ್ನ ಪಟ್ರೂ ಶಾಂತಿ ಬಾಕ್ಲು ತೆಗಿತಾ ಇರಲ್ಲ. ಅವಳು ಒಳಗಡೆನೇ ನಿದ್ದೆ ಮಾಡಿರ್ತಾಳೆ. ಎಲ್ರಿಗೂ ಟೆನ್ಷನ್ ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮನೋಜ್ ಬಂದು ಬಾಕ್ಲು ನೋಡ್ತಾನೆ. ಬಾಕ್ಲು ಇನ್ನೂ ತೆಗ್ದಿರಲ್ಲ. ಅಮ್ಮ ಬಾಕ್ಲು ತೆಗಿಯಮ್ಮ, ಬಾಕ್ಲು ತೆಗಿಯಮ್ಮ ಅಂತ ಬಾಕ್ಲು ತಡ್ತಾ ಇರ್ತಾನೆ. ಅವನ ಜೊತೆ ಸೇರ್ಕೊಂಡು ರೋಹಿಣಿನೂ ಬಾಕ್ಲು ತಡ್ತಾ ಇರ್ತಾಳೆ. ಅವರಿಬ್ಬರು ಎಷ್ಟೇ ಪ್ರಯತ್ನ ಪಟ್ರೂ ಬಾಕ್ಲು ತೆಗಿತಾ ಇರಲ್ಲ. ಅವರಿಬ್ಬರು ಬಾಕ್ಲು ತಡ್ತಾ ಇರೋದನ್ನ ನೋಡಿ ಅಲ್ಲಿ ಅವಾಗ ತಾನೇ ರಂಗನಾಥ್ ಅವ್ರಿಗೆ ಎಚ್ಚರಿಕೆ ಆಗುತ್ತೆ. ಅವರು ಎದ್ಬಿಟ್ಟು ಕೂತಿರ್ತಾರೆ. ಅಪ್ಪ ಏನು ಮಾಡ್ಕೊಂಡ್ರು ಅಮ್ಮ ಗೊತ್ತಾಗ್ತಾ ಇಲ್ಲ ಅಪ್ಪ, ಏನು ಮಾಡೋದು, ಬಾಕ್ಲು ತೆಗಿತಾ ಇಲ್ಲ ಅಂತ ಬಾಕ್ಲು ತಡ್ತಾ ಇರ್ತಾನೆ. ಆವಾಗ ಮನೆಯವ್ರು ಎಲ್ರೂ ಆಚೆಗೆ ಬಿಡ್ತಾರೆ. ಸೂರ್ಯ ಹೇಳ್ತಾನೆ, ಏನೋ ಇದು ನೀನು ಇನ್ನೂ ಮುಗಿಲಿಲ್ವಾ ಬಾಕ್ಲು ತಟ್ಟೋದು ಅಂತ ಕೇಳ್ತಾ ಇರ್ತಾನೆ. ನಿನಗಂತೂ ಅಮ್ಮನ ಮೇಲೆ ಒಂಚೂರು ಪ್ರೀತಿ ಇಲ್ಲ ಕಣೋ, ಅವರು ಹೋಗಿ ಬಾಕ್ಲು ಹಾಕೊಂಡ್ರು ನಿನ್ನ ಪಾಡಿಗೆ ನೀನು ಆರಾಮಾಗಿದ್ಯಾ, ನನಗೆ ಅವ್ರ ಮೇಲೆ ಪ್ರೀತಿ ಇದೆ, ಅದಕ್ಕೆ ಬಾಕ್ಲು ತಡ್ತಾ ಇದ್ದೀನಿ ಬಾಕ್ಲು ತೆಗ್ಸೋದಕ್ಕೆ ಅಂತ, ನಿನಗೆ ಅವ್ರಿಗೇನಾದರೆ ನಿನಗೇನಾಗಬೇಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ಮನೋಜ್ ಅವರೇ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ, ಅವರು ಅವ್ರ ಅಮ್ಮನಿಗೋಸ್ಕರ ಏನು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆಯಾ ಅಂತ ಹೇಳ್ತಿರ್ತಾಳೆ. ಏನು ಮಾಡಿಬಿಟ್ಟಿರ್ತಾನೆ, ಅವನಿಗೆ ನಮ್ಮ ಅಮ್ಮನ ಮೇಲೆ ಒಂಚೂರು ಪ್ರೀತಿ ಇಲ್ಲ, ಅದಕ್ಕೆ ಅವನು ಏನು ನನಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ಅವ್ನ ಪಾಡಿಗೆ ಅಂತ ಹೇಳ್ತಿರ್ತಾನೆ ಮನೋಜು. ಆವಾಗ ಅವನು ಯಾರ ಹತ್ರ ಮಾತಾಡಿದ್ರೆ ಅವರು ಇಲ್ಲಿಗೆ ಆಚೆ ಬರ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೇ ಅವರು ಆಲ್ರೆಡಿ ಅವ್ರಿಗೆಲ್ಲ ಫೋನ್ ಮಾಡಿ ಮಾತಾಡಿದ್ದಾರೆ, ಇಷ್ಟರಲ್ಲಿ ಅವ್ರು ಬರ್ತಾರೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಅಲ್ಲಿವರೆಗೂ ಕಾಯೋದಕ್ಕಾಗೋದಿಲ್ಲ ಅಂತ ಮನೋಜು ಬಾಕ್ಲು ತಡ್ತಾ ಇರ್ತಾನೆ. ರೋಹಿಣಿ ಹೇಳ್ತಾಳೆ, ನೀವು ಸ್ವಲ್ಪ ಸಮಾಧಾನವಾಗಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಸೂರ್ಯ ಅವರೇ, ನೀವು ಹಿಂಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಹೇಳ್ತಿರ್ತಾಳೆ. ಅವ್ನಿಗೆ ಅದೆಲ್ಲ ಎಲ್ಲ ಅರ್ಥ ಆಗುತ್ತೆ, ಅಮ್ಮಂಗೆ ಏನಾದ್ರೇನು ಅವ್ನಿಗೆ ಅದೆಲ್ಲ ಚಿಂತನೆ ಇಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ಬೇಡ ಕಣೋ ಮನೋಜ, ಆ ಥರ ಎಲ್ಲ ಮಾತಾಡಬೇಡ ನೀನು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆದ್ರೂ ಅವ್ನು ಸುಮ್ಮನೆ ಇರ್ದೇನೆ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾನೆ. ಆವಾಗ ಸೂರ್ಯ ಮತ್ತೆ ಹೊಡಿಯೋದಕ್ಕೆ ಅಂತ ಹೋಗ್ತಾನೆ. ಅವರಿಬ್ಬರು ಕಿತ್ತಾಡ್ತಾ ಇರ್ತಾರೆ. ಆಗ ರವಿ ಬಂದ್ಬಿಟ್ಟು ಅವರಿಬ್ಬರನ್ನ ಬಿಡಿಸ್ತಾನೆ. ಏನಕ್ಕೂ ನೀವಿಬ್ಬರು ಕಿತ್ತಾಡ್ತಿದ್ದೀರಾ, ಈಗ ಅಮ್ಮ ಒಳಗಡೆ ಇದ್ದಾರೆ, ಅವ್ರನ್ನ ಆಚೆ ಕರ್ಕೊಂಬರೋದು ಹೆಂಗೆ ಅಂತ ನೋಡಬೇಕು, ಅದನ್ನು ಬಿಟ್ಬಿಟ್ಟು ನೀವು ಈ ಥರ ಕಿತ್ತಾಡ್ಕೊಂಡು ನಿಂತಿದ್ರೆ ಅಮ್ಮ ಆಚೆ ಕಡೆ ಬರ್ತಾರಾ, ಅವ್ರು ಬರೋದಿಲ್ಲ, ನೀವು ಸ್ವಲ್ಪ ಸಮಾಧಾನವಾಗಿರಿ ಅಂತ ಅವರಿಬ್ಬರನ್ನು ಜಗಳ ಬಿಡಿಸ್ತಾನೆ. ಶ್ರುತಿ ನಂಗೆ ನಿದ್ದೆ ಬರ್ತಾ ಇದೆ, ಹೋಗಿ ಮಲ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಇಷ್ಟೆಲ್ಲ ಆಗ್ತಿದೆ, ನಿಂಗೆ ಹೆಂಗೆ ನಿದ್ದೆ ಬರುತ್ತೆ, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಿರ್ತಾನೆ ರವಿ. ಇಲ್ಲ ರವಿ, ನೀವು ಸಣ್ಣ ವಿಷಯನ ತುಂಬ ದೊಡ್ಡದಾಗಿ ಮೆಲೋ ಡ್ರಾಮಾ ಥರ ಮಾಡ್ತಾಯಿದ್ದೀರಾ, ನಾನು ಇದನ್ನೆಲ್ಲ ನೋಡೋದಕ್ಕಾಗ್ತಾ ಇಲ್ಲ, ನಾನು ಅದಕ್ಕೆ ಹೋಗಿ ಮಲ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಎಲ್ಲರೂ ಮಾತಾಡ್ತಾ ಇಲ್ವಾ, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿ ಅಲ್ಲೇ ಇರಿಸ್ತಾನೆ. ಇವರೆಲ್ಲರೂ ಮಾತಾಡ್ತಾ ಇರುವಾಗ ಅಲ್ಲಿಗೆ ಕಸ್ತೂರಿ ಬರ್ತಾಳೆ. ಕಸ್ತೂರಿ ಬಂದ್ಬಿಟ್ಟು, ಅಣ್ಣ ನೀವೇನು ಇದು ಮಾತಾಡ್ತಾ ಇಲ್ವಂತೆ, ನನಗೆ ಸೂರ್ಯ ಎಲ್ಲ ವಿಷಯನೂ ಹೇಳ್ದ, ಅದಕ್ಕೇ ನಾನು ಇಲ್ಲಿಗೆ ಬಂದೆ ಅವಳ ಹತ್ರ ಮಾತಾಡೋಣ ಅಂತ ಹೇಳ್ತಿರ್ತಾಳೆ. ನಿನಗೂ ಎಲ್ಲ ವಿಷಯ ಗೊತ್ತೇನಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಿರ್ತಾರೆ.
ಅವನ ಅದು ಮನೋಜ್ ಮಾಡಿದ್ದು ತಪ್ಪಣ್ಣ. ಅವಳು ಮನೋಜ್ ಮೇಲೆ ಕುರುಡು ಪ್ರೀತಿನ ಇಟ್ಕೊಂಡು ಈ ಥರ ಎಲ್ಲ ಮಾಡಿದ್ದಾಳೆ. ಆದರೆ ಏನೋ ಒಂದು ಘಟನೆ ನಡೆದೋಯ್ತಣ್ಣ. ಆದರೆ ನೀವು ಕೋಪ ಮಾಡ್ಕೊಂಡು ಹಿಂಗಿದ್ರೆ ಹೆಂಗಣ್ಣ? ನೀವು ಸ್ವಲ್ಪ ಅವಳನ್ನ ಕರೆದ್ರೆ ಬರ್ತಾಳೆ ಅಲ್ವಾ ಅಂತ ಹೇಳ್ತಿರ್ತಾಳೆ. ಆದ್ರೂ ಏನು ಮಾತಾಡ್ತಾ ಇರಲ್ಲ ರಂಗನಾಥ್ ಅವರು, ಸುಮ್ಮನೆ ಕೂತಿರ್ತಾರೆ. ಮನೋಜು ಬಾಕ್ಲು ತರ್ತಾ ಇರ್ತಾನೆ. ಆವಾಗ ಬಾಕ್ಲು ತೆಗಿತಾರಲ್ಲ, ಈ ಬಾಕ್ಲನ್ನ ಹಿಂಗೆ ಬಿಟ್ಟರೆ ಆಗೋದಿಲ್ಲ, ಹೋಗಿ ಬಾಕ್ಲನ್ನ ಹೊಡಿಯೋಣ ಬಾರೋ ಅಂತ ಹೇಳ್ಬಿಟ್ಟು ಹೋಗಿ ಗುದ್ಯೋದಕ್ಕೆ ಹೋಗ್ತಾನೆ. ಆವಾಗ ಬಾಕ್ಲು ಹೊಡಿಯೋದೆಲ್ಲ ಅಯ್ಯೋ ನೋವಾಯ್ತು ಅಂತ ಹಿಂಗೆ ಕೈನ ಉಜ್ಕೊತಾ ಇರ್ತಾನೆ. ಓಹೋ ಇವನೇನು ಆರ್ನಾಲ್ಡು, ಹೋಗಿ ಗುದ್ದ ತಕ್ಷಣ ಬಾಗ್ಲು ಪೀಸ್ ಆಗಿಬಿಡುತ್ತೆ ಅಂತ ಸೂರ್ಯ ರೇಗಿಸ್ತಾ ಇರ್ತಾನೆ. ಆವಾಗ ನೋವಾಗ್ತಾ ಇದೆ ರೋಹಿಣಿ ಅಂತ ಕೈನ ಉಜ್ಕೊತಾ ಇರ್ತಾನೆ. ಆವಾಗ ಹೋಗಿ ಬಾಕ್ಲು ತಡ್ತಾಳೆ ಕಸ್ತೂರಿ. ಶಾಂತಿ, ನಾನು ಕಸ್ತೂರಿ ಬಂದಿದ್ದೀನಿ, ಬಾಕ್ಲು ತೆಗಿಯೇ, ಈ ಥರ ಎಲ್ಲ ನೀನು ಮುನ್ಸ್ಕೊಂಡು ಒಳಗಡೆ ಕೂತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಬಾಕ್ಲು ತೆಗಿಯೇ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸ್ವಲ್ಪ ಹೊತ್ತಾದ್ಮೇಲೆ ಶಾಂತಿ ಬಾಕ್ಲು ತೆಗಿತಾಳೆ. ಬಾಕ್ಲು ತೆಗ್ಬಿಟ್ಟು ಸೈಲೆಂಟಾಗಿ ಒಳಗಡೆ ಎಳ್ಕೊಂಬಿಡ್ತಾಳೆ ಕಸ್ತೂರಿನ. ಆವಾಗ ಅವರು ಒಬ್ಬರು ಹೋಗಿ ಒಳಗಡೆ ಮಾತಾಡ್ತಿರ್ತಾರೆ. ಇನ್ನೇನು ಅವರಿಬ್ಬರು ಚೆನ್ನಾಗಿ ಮಾತಾಡ್ತಿದಾರಲ್ಲ, ಏನೂ ಸಮಸ್ಯೆ ಇಲ್ಲ, ನಡೀರಿ ನಾವು ಹೋಗೋಣ ಅಂತ ಶ್ರುತಿಗೆ ಹೇಳ್ತಾ ಇರ್ತಾನೆ. ಆವಾಗ ಇವಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಏನಾಗುತ್ತೆ ಅಂತ ನೋಡೋಣ, ಸ್ವಲ್ಪ ಸುಮ್ಮನೆ ಇರು ರವಿ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಎಲ್ಲರೂ ಆಚೆ ಕಡೆ ಮಾತಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಬಾಕ್ಲು ತೆಗಿತಾರೆ. ಬಾಕ್ಲು ಓಪನ್ ಆಯಿತು, ಇವಾಗ ಆಚೆ ಕಡೆ ಬರ್ತಾರೆ ಅನ್ಸುತ್ತೆ ಅಂತ ಮನೋಜ್ ಹತ್ರಕ್ಕೆ ಹೋಗ್ತಾ ಇರ್ತಾನೆ. ಕಸ್ತೂರಿ ಹೋಗ್ಬಿಟ್ಟು ಬರ್ತೀನಿ ಶಾಂತಿ ಅಂತ ಹೇಳ್ತಾ ಅವಳ ಕೈನ ಹಿಡಿದು ಎಳ್ಕೊಬಂದು ಆಚೆ ಕಡೆ ನಿಲ್ಲಿಸ್ತಾಳೆ. ಆವಾಗ ಶಾಂತಿ ಬಂದು ಆಚೆ ಕಡೆ ನಿಂತ್ಕೊತಾಳೆ. ಕಸ್ತೂರಿ ಹೇಳ್ತಾಳೆ, ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ನೀವಿಬ್ಬರೇ ಮಾತಾಡಿಲ್ಲ ಅಂದರೆ ಹೆಂಗೆ? ಫಸ್ಟು ನೀವಿಬ್ಬರು ಮಾತಾಡಬೇಕು. ಹೋಗು ಶಾಂತಿ, ಅಣ್ಣನ ಹತ್ರ ಕ್ಷಮೆ ಕೇಳು, ಅವರು ಕ್ಷಮಿಸ್ತಾರೆ ನಿನ್ನ ಅಂತ ಹೇಳ್ತಿರ್ತಾಳೆ. ನಾನೇನು ತಪ್ಪು ಮಾಡಿದ್ದೀನಿ? ಅವರೇ ನನ್ನ ಹತ್ರ ಮಾತಾಡೋದಿಲ್ಲ ಅಂತ ಹೇಳಿದ್ರು ತಾನೇ, ನಾನು ಯಾಕೆ ಮಾತಾಡಲಿ? ನಾನು ಮಾತಾಡೋದಿಲ್ಲ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಮೀನಾ ಹೇಳ್ತಾಳೆ, ನನಗೆ ಮನೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಮನೋಜ್ ಅವ್ರು ಹೇಳಿದರೆ ನನ್ನ ಒಡವೆನ ನಾನೇ ಕೊಟ್ಬಿಡ್ತಾ ಇದ್ದೆ, ಹೋಗಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ. ಅದನ್ನು ಬಿಟ್ಬಿಟ್ಟು ಇವರು ಸೈಲೆಂಟಾಗಿ ಒಡವೆನ ತಗೊಂಡೋಗಿ ಮಾರ್ಬಿಟ್ಟು ಇಷ್ಟೆಲ್ಲ ಮಾಡಿಕೊಂಡು ಕೊನೆಗೆ ಅದನ್ನು ನಾನೇ ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ಹೇಳ್ತಿದ್ದಾರೆ. ಇದು ಯಾವ ನ್ಯಾಯ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನನಗೆಲ್ಲ ವಿಷಯ ಗೊತ್ತಿದೆ ಅಮ್ಮ, ಸೂರ್ಯ ಎಲ್ಲ ವಿಷಯನೂ ಹೇಳ್ದ ನನಗೆ ಅಂತ ಕಸ್ತೂರಿ ಹೇಳ್ತಾ ಇರ್ತಾಳೆ. ರೋಹಿಣಿ ಹೇಳ್ತಾಳೆ, ಸ್ವಲ್ಪ ಟೈಮ್ ಕೊಡಿ, ನಾನೇ ಎಲ್ಲ ಒಡವೆನೂ ಮಾಡ್ಸ್ಕೊಬಂದು ನಿಮ್ಮ ಮಕ್ಕದ ಮೇಲೆ ಬಿಸಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಮಕ್ಕದ ಮೇಲೆ ಬಿಸಾಕೋದು? ನಿನ್ನ ಗಂಡ ನೋಡಿದ್ರೆ ಒಡವೆ ಕತ್ಕೊಂಡು ಹೋಗ್ತಾನೆ, ನೀನು ಒಡವೆನ ಮಾಡಿಸ್ಕೊಬಂದು ನಮ್ಮ ಮಕ್ಕದ ಮೇಲೆ ಬಿಸಾಕ್ತೀಯ, ಏನು ಅನ್ಕೊಂಡ್ಬಿಟ್ಟಿದ್ದೀರ ನಮ್ಮನ್ನ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆವಾಗ ನೀವು ಸ್ವಲ್ಪ ಸಮಾಧಾನವಾಗಿ ಇರ್ತೀರಾ, ಇವಾಗ ಮನೇಲಿ ಇಷ್ಟೆಲ್ಲ ಆಗಿದೆ, ಈಗ ತಾನೇ ಅತ್ತೆ ರೂಮಿಂದ ಆಚೆ ಕಡೆ ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅವರು ರೂಮಿಂದ ಆಚೆ ಬರಲಿ ಅಂತ ನೀವೇನೂ ಮಾಡಲಿಲ್ಲ, ಆದರೆ ಬರೀ ಬಾಕ್ಲು ತಟ್ಕೊಂಡು ನಿಂತಿದ್ರಿ. ಆದರೆ ಕಸ್ತೂರಿ ಆಂಟಿ ಬಂದರೆ ಬಾಕ್ಲು ತೆಗಿತಾರೆ ಅಂತ ಅವರೇನೆ ಫೋನ್ ಮಾಡಿ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಇಲ್ಲಿ ಕರೆಸಿದ್ರು. ಆದರೂ ನಿಮ್ಮ ಕಣ್ಗಳಿಗೆ ಸೂರ್ಯ ಅವ್ರಿಗೆ ಅವ್ರ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಸುತ್ತಾ ನಿಮಗೆ ಅಂತ ಮೀನಾ ಹೇಳ್ತಾ ಇರ್ತಾಳೆ. ರಂಗನಾಥ್ ಅವರು ಕೋಪನ ಬಿಟ್ಟು ಶಾಂತಿನ ಕ್ಷಮಿಸ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾರ. ಮನೇಲಿ ನಡೆದಿರೋ ಸಮಸ್ಯೆ ಎಲ್ಲ ಬಗೆಹರಿಯುತ್ತಾ ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಶಾಂತಿ ಏನೇ ತಪ್ಪು ಮಾಡಿದ್ರು ನಾನು ನನ್ನ ಮಗನ ಪರವಾಗಿ ಮಾಡಿದೆ, ನನ್ನ ಮಗ ಆ ಸಮಸ್ಯೆಯಿಂದ ಆಚೆ ಬರಲಿ ಅಂತ ನಾನು ಆ ಥರ ಮಾಡಿದೆ ಅಂತ ಅವಳು ಮಾಡಿದ್ದೇ ಸರಿ ಅಂತ ಹೇಳ್ತಾ ಇರ್ತಾಳೆ. ಆದರೆ ರಂಗನಾಥ್ ಅವ್ರಿಗೆ ತುಂಬ ಕೋಪ ಬಂದಿರುತ್ತೆ. ಇವಳು ಇಷ್ಟೆಲ್ಲ ತಪ್ಪು ಮಾಡಿದ್ರು ಅವಳಿಗೆ ನಾನು ತಪ್ಪು ಮಾಡಿದ್ದೀನಿ, ಕ್ಷಮೆ ಕೇಳಬೇಕು ಅನ್ನೋದಿಲ್ಲ ಅಂತ ಹೇಳಿ ಅವಳನ್ನ ಇನ್ಯಾವತ್ತೂ ಮಾತಾಡ್ಸೋದಿಲ್ಲ ಅಂತ ಮಾತನ್ನು ಬಿಟ್ಟಿರ್ತಾರೆ. ಆದರೆ ಮನೋಜ್ ರೋಹಿಣಿನೂ ದುರಂಕಾರದಲ್ಲೇ ಮೆರೀತಾ ಇರ್ತಾರೆ. ನಿಮ್ಮ ಮಕ್ಕದ ಮೇಲೆ ಒಡವೆನ ಮಾಡಿಸ್ಕೊಬಂದು ಬಿಸಾಕ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇವರು ದುರಂಕಾರಕ್ಕೆ ಕಮ್ಮಿನೇ ಆಗೋದಿಲ್ಲ, ಯಾವಾಗಲೂ ಇವ್ರು ದುರಂಕಾರದಲ್ಲೇ ಮೆರೀತಾ ಇರ್ತಾರೆ. ಆದರೆ ಸೂರ್ಯ ಮೀನಾ ಮಾತ್ರ ಏನೂ ತಪ್ಪು ಮಾಡ್ದೇನೆ ಎಲ್ಲರ ಹತ್ರನೂ ಅವರು ಬಡವರು ಅನ್ನೋ ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಆದರೆ ಸೂರ್ಯ ಮೀನಾ ಒಳ್ಳೆತನದಲ್ಲಿ ಎಲ್ಲರ ಹತ್ರನೂ ಶಬಾಸ್ ಅನ್ಸ್ಕೋತಾರೆ. ಆದರೆ ಮನೋಜ್ ರೋಹಿಣಿ ಕಚಡ ಕೆಲಸಗಳು ಮಾಡಿಕೊಂಡು ಈ ಥರ ಏನು ಜನ್ಮದ ಬಾಳ್ತಾ ಇರ್ತಾರೆ. ಆದರೆ ರೋಹಿಣಿ ಮಾಡ್ತಾ ಇರೋ ಕಳ್ಳ ಆಟಗಳೆಲ್ಲ ಆದಷ್ಟು ಬೇಗ ಆಚೆ ಬರಬೇಕು, ಆವಾಗಲೇ ಅದಕ್ಕೊಂದು ಒಳ್ಳೆ ಟ್ವಿಸ್ಟ್ ಸಿಗೋದು. ಅದು ಇಷ್ಟರಲ್ಲೇ ನಡೆಯುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.